ಸರ್, ಚುನಾವಣಾ ಹಬ್ಬ ಚನ್ನಪಟ್ಟಣದಲ್ಲಿ ಫುಲ್ಲು ಜೋರಾಗಿ ನಡೀತಾ ಇದೆ. ಅದರಲ್ಲೂ ಸ್ಪೆಷಲ್ ಆಗಿ ನಿಮ್ಮೂರಲ್ಲಿ ಇನ್ನೇನೋ ನಡೆಸ್ತಾ ಇದ್ದೀರಾ, ಏನಿದೆಲ್ಲ? ಇದೆಲ್ಲ ಏನಿಲ್ಲ ಮೇಡಮ್. ಈಗ ಕುಮಾರಸ್ವಾಮಿ ಅವರು MP ಆದರು, ಕೇಂದ್ರದಲ್ಲಿ ಮಂತ್ರಿ ಆದರು, ನಾವೇ ಗೆಲ್ಸಿದ್ವಿ. ನಮ್ಮ ಚನ್ನಪಟ್ಟಣ ತಾಲೂಕಿನ ಜನನೇ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಮಾಡಿದ್ದು. ಈಗ ಮತ್ತೆ ಮಂಡ್ಯದಲ್ಲಿ ಹೋಗಿ MP ಆಗಿ ಅವರು ಕ್ಷೇತ್ರವನ್ನು ಇಲ್ಲಿ ರಾಜೀನಾಮೆ ಕೊಟ್ಟು ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. 2 ಸಲ ಇಲ್ಲಿ ನಮ್ಮ ಯೋಗೇಶ್ವರ್ ಅವರು ಸೋತಿದ್ದಾರೆ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಯೋಗೇಶ್ವರ್ ಅವ್ರನ್ನ MLA ಮಾಡ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ರು ನಮ್ಮ ತಾಲೂಕಿನ ಜನತೆಗೆ. ಮಧ್ಯದಲ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿಯನ್ನು ತಗೊಂಡ್ಬಂದು ಇಲ್ಲಿ ಹಾಕೊಂಡಿದ್ದಾರೆ. ನಮ್ಮ ತಾಲೂಕಿನ ಜನದ ನೋವೇನಪ್ಪ ಅಂತಂದ್ರೆ, ಈಗ ನಾವೆಲ್ಲ ಅನ್ಕೊಂಡಾಗೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆದರು, ಅವ್ರ ಭಾವ ಅವರು MP ಮಾಡೋದು, ಯೋಗೇಶ್ವರ ಅವ್ರ ಜೊತೆ ಸೇರಿಕೊಂಡು ಯೋಗೇಶ್ವರ ಅವರೇ ಇದಕ್ಕೆಲ್ಲ ಹೋರಾಟ ಮಾಡಿದಂಥವ್ರು. ಈಗ ಯೋಗೇಶ್ವರ ಅವ್ರಿಗೆ ನೆರೆ ಇಲ್ದಂಗೆ ಆಗೋಯ್ತಲ್ಲ ನಮ್ಮ ಚನ್ನಪಟ್ಟಣದ ಎನ್ನುವಂಥ ಒಂದು ನೋವು ನಮ್ಮನ್ನು ಕಾಡ್ತಾ ಇದೆ. ಅವರು ಕೂಡ ಈ ತಾಲೂಕಲ್ಲಿ ಬೆಳೆದಂಥ ಒಬ್ಬ ನಾಯಕ, ಜನಸೇವೆ ಮಾಡೋರೆ. ಇಲ್ಲಿ ಸುಮಾರು ನೀರಾವರಿ ಅಧಿಕಾರ ಇಡೀ ದೇಶದ ಗಮನವನ್ನು ಸೆಳೆದಿದೆ ಅವ್ರು ಮಾಡ್ತಿದ್ದಂಥ ನೀರಾವರಿಯ ವ್ಯವಸ್ಥೆ. ಇಲ್ಲಿ ಅವ್ರಿಗೊಂದು ನೆಲೆ ಇಲ್ಲದೆ ಹೋಗುತ್ತಲ್ಲ ಈ ಸಲ ಅವರು ಸೋತ್ರೆ ಅನ್ನೋ ಒಂದು ಕಾರಣಕ್ಕೆ ಈ ಸಲ ತಾಲೂಕಿನಲ್ಲಿ ತುಂಬ ನಾವು ಸಪೋರ್ಟ್ ಮಾಡಿ ಅವ್ರನ್ನ ಏನಾದರೂ ಮಾಡಿ MLA ಮಾಡಿ ಈ ತಾಲೂಕಿನ ಸೇವೆ ಮಾಡಲಿಕ್ಕೆ ಉಳಿಸ್ಕೋಬೇಕು ಅನ್ನುವಂಥ ಒಂದು ಏಕೈಕ ಕಾರಣದಿಂದ ಅವ್ರಿಗೆ ತುಂಬ ಅದ್ಭುತವಾದ ಸಪೋರ್ಟ್ ಮಾಡಿ ಅತಿ ಹೆಚ್ಚಿನ ಲೀಡ್ನಲ್ಲಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ನಾವು ತಾಲೂಕಲ್ಲಿ ತುಂಬ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸಲುವಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿ ಸಾಹೇಬ್ರವರು, ಅನೇಕ ಮಿನಿಸ್ಟರ್ಗಳು ಕೂಡ ಬರ್ತಾ ಇದ್ದಾರೆ ಈ ಒಗ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ. ಇಲ್ಲಿ ಒಂದು ಅದ್ದೂರಿಯಾದಂಥ ಒಂದು ಸಮಾರಂಭವನ್ನು ಮಾಡಿ ಇಡೀ ನಮ್ಮ ತಾಲೂಕಿಗೆ ಇಡೀ ಜನತೆಯೆಲ್ಲ ಹೆಚ್ಚಿನ ಮತವನ್ನು ನೀಡಿ ಯೋಗೇಶ್ವರವ್ರನ್ನ ಬೆಂಬಲಿಸಬೇಕು, ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮವನ್ನು ನೀಡಬೇಕು ಅಂಥೇಳಿ. ಸರ್, ಈಗ ಕುಮಾರಣ್ಣ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಯೋಗೇಶ್ವರ್ ಅವ್ರಿಗೆ ಸೀಟ್ ಕೊಡ್ತಾ ಇದ್ದೆ, ಅವರೇ ಒಂದ್ ಸ್ವಲ್ಪ ಆತ್ರ ಮಾಡಿ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗ್ಬಿಟ್ರು. ಈಗ ನಿಖಿಲ್ ಕುಮಾರಸ್ವಾಮಿಯನ್ನ ನಿಲ್ಸ್ಬೇಕು ಅಂತಾನೆ ಅನ್ಸ್ಕೊಂಡಿರ್ಲಿಲ್ಲ, ಬಟ್ ಆದ್ರೂ ನಿಲ್ಸಿದೀವಿ. ಇದೆಲ್ಲ ದೈವದ ಮಹಿಮೆ, ದೈವನೇ ಇದನ್ನ ನಿರ್ಣಯ ಮಾಡಿರೋದು, ಈ ತರ ಹೇಳ್ತಾರೆ. ಅದಕ್ಕೇನ್ ಹೇಳ್ತೀರಾ? ಈಗ ಕಾರಣ ಏನಾದರೂ ಹೇಳ್ಬೋದು ಮೇಡಮ್. ಅವ್ರು ಈಗ ಒಂದು ಅಭ್ಯರ್ಥಿಯನ್ನು ಮಾಡಿಬಿಟ್ಟಿದ್ದಾರೆ. ಅವರು ಅದಕ್ಕೆ ಸಂಬಂಧಿಸಿದಂತೆ ಅದನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅದು ಕುಮಾರಸ್ವಾಮಿ ಅವರು ಮಾತನ್ನು ಹೇಳ್ತಾರೆ. ಈಗ ನೀವು ನೋಡಿದಂಥ ಸಂದರ್ಭದಲ್ಲಿ ಈಗ ಯೋಗೇಶ್ವರ್ ಅವರು 4 ಸಭೆಯನ್ನು ಮಾಡಿದ್ರು. ಏನಂತ, ನನಗೆ ಟಿಕೆಟನ್ನು ಕೊಡಿ, BJPಯಿಂದ ನನಗೆ ಟಿಕೆಟನ್ನು ಕೊಡಿ, NDAಯಿಂದ ನನಗೆ ಟಿಕೆಟನ್ನು ಕೊಡಿ, ಕುಮಾರಸ್ವಾಮಿ ಅವರೇ ನನಗೆ ಸಪೋರ್ಟ್ ಮಾಡಿ, ನನ್ನ ಹೆಸರನ್ನು ಘೋಷಣೆ ಮಾಡಿ ಅನ್ನುವಂಥ 4 ಸಭೆಯನ್ನು ಮಾಡಿದ್ವಿ ನಾವು. 4 ಸಭೆ ಎಷ್ಟು? ಒಂದು ತಿಂಗಳು ತಗೊತ್ತು. ಇನ್ನು 2 ದಿನ ಇದೆ ನಮಗೆ ಕಾಲಾವಕಾಶ. ಏನು ಟಿಕೆಟ್ ಕೊಡಲಿಕ್ಕೆ ಇನ್ನು 2 ದಿನ ಕಾಲಾವಕಾಶ ಇರುವಂಥದ್ದು. ಈಗ ಬೆಳಗ್ಗೆ ಕಳೆದಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗ್ಬಿಡ್ತಾ ಇತ್ತು. ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗ್ಬಿಟ್ಟ ಮೇಲೆ ಯೋಗೇಶ್ವರ್ ಅವರು ಎಲ್ಲಿಗೆ ಹೋಗುವ, ಅಕಸ್ಮಾತ್ NDAಯಿಂದ ಟಿಕೆಟ್ ಕೊಡಬೇಕು ಅಂತ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಏನಾದ್ರು ಎಲ್ಲಿ ಹೋಗ್ಬೇಕಾಗಿತ್ತು? ಕಾಂಗ್ರೆಸ್ ಅಭ್ಯರ್ಥಿ ಅನೌನ್ಸ್ ಮಾಡಲಿ ಅಂದ್ಬಿಟ್ಟೆ ಕಾಯ್ತಾ ಇದ್ರು. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಮಾಡ್ಬಿಟ್ಟು ಎಲ್ಲ ಮಾಡಿ ಇಂಡಿಪೆಂಡೆಂಟ್ ನಿಂತ್ಕೊಂಡು ಈಜಾಗೆ ಮಗನ ಗೆಲ್ಸ್ಕೋಬೇಕು ಅಂತ ನಾವು ಪ್ಲಾನ್ ಇದ್ದದ್ದು. ಅದಕ್ಕೆ ಜನಗಳಲ್ಲಿ ಒಂದು ವಿಶ್ವಾಸ ಇದ್ದಕ್ಕೆ ಬಂದು ನಿಂತ್ಕೊಂಡು ದೇವ್ರು ಒಳ್ಳೇದು ಮಾಡಿ ಗೆಲ್ತದೆ. ಮಾತಾಡ ಅವ್ರಿಗೆ ಗೊಂದಲ ಸೃಷ್ಟಿ ಆಯ್ತು. ನನಗೆ ಟಿಕೆಟ್ ಕೊಡಲ್ಲ ಇವರು, ಕೊನೆಗೆ ನಮಗೆ ಏನೋ ಮೋಸ ಆಗುವಂತದ್ದು ಇದೆ ಅನ್ನುವಂಥದ್ದನ್ನ ಯೋಚನೆ ಮಾಡಿದ್ರು ಅವರು. ಸರ್, ನೀವು ಮೊದಲಿಂದನೂ ಕಾಂಗ್ರೆಸ್ ಅಥವಾ ಯೋಗೇಶ್ವರ್ ಅವ್ರು ಬಂದಿರೋದಕ್ಕೆ ಇವಾಗ ಕಾಂಗ್ರೆಸ್? ನಾವು ಮೊದಲಿಂದ ಜಾತ್ಯತೀತ ಜನತಾದಳದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ 30 ವರ್ಷ ನಾನು ಸೇವೆ ಮಾಡಿದ್ದೀನಿ. ಕುಮಾರಸ್ವಾಮಿ ಅವರಿಗೆ 30 ವರ್ಷ ಸೇವೆಯನ್ನು ಮಾಡಿ ಈ ತಾಲೂಕಿನ ಜನತೆಗೆಲ್ಲ ಗೊತ್ತು. ನಾನು ಯಾವುದೇ ಪ್ರಯೋಜನವನ್ನು ಅಲ್ಲಿ ಪಡ್ಕೊಂಡಿಲ್ಲ. ಕುಮಾರಸ್ವಾಮಿ ಅವ್ರಿಗೂ ಗೊತ್ತು. ನನಗೆ ಯಾವುದೋ ಒಂದು ಅವಕಾಶವನ್ನು ಕೊಟ್ಟು, ಯಾವುದೋ ಒಂದು ಕೆಲವು ಮುಖಂಡರುಗಳ ಒಂದು ಮಾತನ್ನು ಕೇಳಿ ಕುಮಾರಸ್ವಾಮಿ ಅವರು ಆ ಒಂದು ಅವಕಾಶವನ್ನು ಕೂಡ ನನಗೆ ತಪ್ಪಿ ಹೋಯಿತು. ಆ ಸಂದರ್ಭದಲ್ಲಿ ನನಗೆ ಬೇಜಾರಾಗಿ ಯೋಗೇಶ್ವರ್ ಅವರು ತುಂಬ ಸೇವೆಯನ್ನು ಮಾಡ್ತಾ ಇದ್ರಲ್ಲ ಇಲ್ಲಿ, ಅವ್ರು ಬಂದು ನನಗೊಂದು ರಿಕ್ವೆಸ್ಟನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಇರಲಿ, ಇವ್ರಿಗೂ ಒಂದ್ಸಲ ನಾನು ಕುಮಾರಸ್ವಾಮಿ 30 ವರ್ಷ ಮಾಡಿದ್ದೀನಿ, ಇವ್ರಿಗೊಂದು 2 ವರ್ಷ ಸೇವೆ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಇವರೊಬ್ಬರು ನಾಯಕರಲ್ವ ಅಂತೇಳಿ ನಾನು ಬಂದು 1.5 ವರ್ಷ ಆಯ್ತು ಅಷ್ಟೇ ಅವ್ರ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಅವ್ರ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಕಾಂಗ್ರೆಸ್ಗೆ ಬಂದರು, ನಾವು ಯೋಗೇಶ್ವರ ಜೊತೆಲಿ ಅಲ್ಲಿಗೆ ಬಂದು ನಾವು ಕೆಲಸ ಮಾಡ್ತಾ ಇದ್ದೀವಿ. ಓಕೆ ಸರ್, ಧನ್ಯವಾದಗಳು.